ಒಂದು ಐ ಪಿ ಒಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ರಿಸರ್ಚ್ ಹೇಗೆ ಮಾಡಬೇಕು, ಯಾವುದೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ನೋಡ್ಕೊಳ್ಳೋಣ. ಸೊ ದರ್ ಆರ್ ಮೇನ್ಲಿ 3 ಪಾಯಿಂಟ್ಸ್ ದಟ್ ಐ ವುಡ್ ಲೈಕ್ ಯು ಟು ಫೋಕಸ್ ಆನ್. ಸೊ ಫಸ್ಟ್ ಪಾಯಿಂಟ್ ಯಾವುದಂದರೆ ಆಫರ್ ಫಾರ್ ಸೇಲ್ ಎಷ್ಟಿದೆ ಮತ್ತು ಫ್ರೆಶ್ ಇಶ್ಯೂ ಎಷ್ಟಿದೆ ಅಂತ ನೋಡ್ಕೋಬೇಕು ಕರೆಕ್ಟಾಗಿ. ಆಫರ್ ಫಾರ್ ಸೇಲ್ ಅಂದರೆ ಏನು? ಕಂಪ್ನಿ ಪ್ರಮೋಟರ್ಸ್ ಯಾ ಓನರ್ಸ್ ತಮ್ಮ ಶೇರನ್ನು ಐ ಪಿ ಒದಲ್ಲಿ ಯಾವಾಗ ಮಾರ್ತಾರೆ ಪಬ್ಲಿಕ್ಕಿಗೆ, ಇಟ್ ಈಸ್ ಕಾಲ್ಡ್ ಎಸ್ ಆಫರ್ ಫಾರ್ ಸೇಲ್. ಸೊ ಈ ಅಮೌಂಟ್ ಆಫರ್ ಫಾರ್ ಸೇಲ್ದಲ್ಲಿ ಏನು ಅಮೌಂಟ್ ಇರುತ್ತಲ್ಲ, ದಿಸ್ ಅಮೌಂಟ್ ಡಸಂಟ್ ಗೋ ಟು ದ ಕಂಪನಿ ಬಟ್ ಡೈರೆಕ್ಟ್ಲಿ ಇಟ್ ಗೋಸ್ ಟು ದ ಓನರ್ಸ್ ಪಾಕೆಟ್. ಸೊ ಹಾಗಾಗಿ ಈ ಅಮೌಂಟಿಂದ ಯಾವುದೋ ಪ್ರಕಾರದ ಡೆವಲಪ್ಮೆಂಟ್ ಕಂಪ್ನಿಗಂತೂ ಆಗ್ತಾ ಇಲ್ಲ. ಸೊ ಟು ಬಿ ಕೇರ್ಫುಲ್. ಒ ಎಫ್ ಎಸ್ ರೇಷಿಯೋ ಏನಿದೆ ಅದು ಫ್ರೆಶ್ ಇಶ್ಯೂ ಕಂಪೇರ್ ಮಾಡಿದ್ರೆ ಭಾಳ ಜಾಸ್ತಿ ಇರಬಾರ್ದು. ಎನಿಥಿಂಗ್ ಬಿಟ್ವೀನ್ 30% to 40% ಆಫ್ ದ ಐ ಪಿ ಒ ಈಸ್ ಒ ಎಫ್ ಎಸ್ ಇಸ್ ಕಂಪ್ಲೀಟ್ಲಿ ಫೈನ್. ಅದಕ್ಕಿಂತ ಜಾಸ್ತಿ ಇದ್ದಾಗ ಯು ನೀಡ್ ಟು ರೀಕನ್ಸಿಡರ್ ಯುವರ್ ಡಿಸಿಷನ್. ಈ ಡೇಟಾ ನಿಮ್ಗೆ ಎಲ್ಲಿ ಸಿಗ್ಬೋದು ಅಂದರೆ, ನೀವು ಗೂಗಲ್ ಮೇಲೆ ಹೋಗಿ ನಿಮ್ಮ ಐ ಪಿ ಒ ಹೆಸರು ಸರ್ಚ್ ಮಾಡಿದರೆ ಅನ್ನೋದು ಒಂದು ಸೈಟ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಹೋದರೆ ಆಲ್ ದ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್. ಇಲ್ಲಿ ನಾನು ತೋರಿಸ್ತಾ ಇದ್ದಾನೆ. ಸೊ ಗರುಡ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಐ ಪಿ ಒದಲ್ಲಿ ಡೇಟ್ ಕೊಟ್ಟಿದ್ದಾರೆ, ಆಮೇಲೆ ಫೇಸ್ ವ್ಯಾಲ್ಯೂ, ಲಾಟ್ ಸೈಜ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ನೀವು ಫ್ರೆಶ್ ಇಶ್ಯೂ ಎಷ್ಟಿದೆ ಮತ್ತು ಆಫರ್ ಫಾರ್ ಸೇಲ್ ಎಷ್ಟಿದೆ ಅನ್ನೋದು ನಿಮ್ಗೆ ಒಂದು ಡೇಟಾ ಸಿಗುತ್ತೆ. ಸೊ ಟೋಟಲ್ ಶೇರ್ಸ್ದಲ್ಲಿ ಆಲ್ಮೋಸ್ಟ್ 173 crores ಫ್ರೆಶ್ ಇಶ್ಯೂ ಆಗ್ತಾ ಇದೆ ಮತ್ತು ಆಫರ್ ಫಾರ್ ಸೇಲ್ದಲ್ಲಿ 90 crores ಆಗ್ತಾ ಇದೆ. ಸೊ ದಿಸ್ 90 crore ಡಸಂಟ್ ಗೋ ಟು ದ ಕಂಪನಿ. ಈ 90 crore ಡೈರೆಕ್ಟ್ಲಿ ಪ್ರಮೋಟರ್ ಪಾಕೆಟ್ದಲ್ಲಿ ಹೋಗ್ತಾ ಇದೆ. ಸೊ ಇದರಿಂದ ಕಂಪ್ನಿ ಯಾವ ಪ್ರಕಾರದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸೊ ವಾಟ್ ಎವರ್ ಇಸ್ ದರ್, ಈ 173 crores ಅಲ್ಲಿ ಕಂಪ್ನಿ ತಮ್ಮ ಆಬ್ಜೆಕ್ಟಿವ್ಸನ್ನು ಫುಲ್ಫಿಲ್ ಮಾಡುತ್ತೆ. ನೀವು ಸೆಕೆಂಡ್ ಪಾಯಿಂಟ್ ನೋಡಬೇಕಾಗಿರೋದು ಯಾವುದಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ದ ಐ ಪಿ ಒ. ಸೊ ಐ ಪಿ ಒಗೆ ಡಿ ಎಚ್ ಆರ್ ಪಿ ಕಂಪ್ನಿ ಯಾವಾಗ ಸೆಬಿಗೆ ಸಬ್ಮಿಟ್ ಮಾಡುತ್ತೆ, ಅದರಲ್ಲಿ ಆಬ್ಜೆಕ್ಟಿವ್ಸನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡುತ್ತೆ. ಸೊ ಆ ಫಂಡ್ಸನ್ನು ರೇಸ್ ಮಾಡಿ ಯಾವ ಪರಿ ಯೂಟಿಲೈಸ್ ಮಾಡೋದು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೊ ಇಫ್ ಯು ಸಿ ಹಿಯರ್, ಇಲ್ಲಿ ಆಬ್ಜೆಕ್ಟಿವ್ಸ್ ಏನಿದೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಮತ್ತು ಜನರಲ್ ಕಾರ್ಪೊರೇಟ್ ಎಕ್ಸ್ಪೆನ್ಸ್ ಸಲುವಾಗಿ ಫಂಡ್ಸನ್ನು ರೇಸ್ ಮಾಡ್ತಾ ಇದ್ದಾರೆ. ಫಾರ್ ಕಾಂಟ್ರಾಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದೆ ಓರಿಯಂಟ್ ಟೆಕ್ನಾಲಜೀಸಲ್ಲಿ. ಸೊ ಅದರಲ್ಲಿ ಆಬ್ಜೆಕ್ಟಿವ್ಸ್ ಏನಿತ್ತಂದರೆ ದೇ ವರ್ ಗೋಯಿಂಗ್ ಟು ಬೈ ಆಫೀಸ್ ಸ್ಪೇಸ್. ಸೊ ಆಫೀಸ್ ಸ್ಪೇಸನ್ನು ಅವಾಗ ಯಾವತ್ತು ಅವ್ರು ಬೈ ಮಾಡ್ತಾರಲ್ಲ ಅವಾಗ ಅವ್ರದ್ದು ಆ್ಯಸೆಟ್ಸ್ ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಮತ್ತು ಆಫೀಸ್ ಸ್ಪೇಸ್ ಅವ್ರದ್ದು ಓನ್ ಇದ್ದಾಗ ಅವ್ರದ್ದು ಆಪ್ರೇಟಿಂಗ್ ಕಾಸ್ಟ್ ರೆಂಟು ಕಡಿಮೆ ಆಗುತ್ತಲ್ಲ. ಸೊ ಹಾಗಾಗಿ ದ್ಯಾಟ್ ಈಸ್ ಅ ವೆರಿ ಗುಡ್ ಸೈನ್. ಸೊ ಆಬ್ಜೆಕ್ಟಿವ್ಸಲ್ಲಿ ಅವರು ಯಾವುದಾದ್ರೂ ಆ್ಯಸೆಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಸೈನ್. ಆ್ಯಂಡ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಸಿ ಅವ್ರೇನು ಆ್ಯಸೆಟ್ಸ್ ಏನು ಪರ್ಚೇಸ್ ಮಾಡ್ತಾ ಇಲ್ಲ, ಮೇಲಿಂದ ಅವ್ರು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಸಲುವಾಗಿ ಫಂಡ್ಸನ್ನು ರೇಸ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಅಗೇನ್ ನಾಟ್ ಅ ವೆರಿ ಗುಡ್ ಸೈನ್. ಸೊ ಥರ್ಡ್ ಪಾಯಿಂಟ್ ನೀವು ಯಾವ್ದು ಕನ್ಸಿಡರ್ ಮಾಡಬೇಕಂದ್ರೆ ಕಂಪ್ನಿ ಫಂಡಮೆಂಟಲ್ಸನ್ನು ಕಂಪೇರ್ ಮಾಡಬೇಕು ವಿತ್ ಸಿಮಿಲರ್ ಸೈಜ್ಡ್ ಫಂಡ್ಸ್. ಸೊ ಈ ಡೇಟಾ ನಿಮ್ಗೆ ಎಲ್ಲಿ ಸಿಗ್ಬೋದು ಅಂದರೆ, ಅಗೇನ್ ಬ್ಯಾಕ್ ಟು ದ ಸೈಟ್. ಇಲ್ಲಿ ಬಂದರೆ ನೀವು ಸೊ ಟೋಟಲ್ ಇಶ್ಯೂ ಸೈಜ್ ಎಷ್ಟಿದೆ ಅಂದರೆ 2.78 crore ಶೇರ್ಸನ್ನು ಇವ್ರು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ದ ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ಇಂಟು ದ ಪ್ರೈಸ್ ಬ್ಯಾಂಡ್ 95 ಇದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಇಟ್ ಅಪ್ ಆಸ್ 100 ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ, ಸೊ 274 crore ಇಂಟು 100 ಮಾಡಿದರೆ ಯು ಗೆಟ್ ಅನ್ ಐಡಿಯಾ ಆಫ್ 2700 crores. ಸೊ ಈ ಮಾರ್ಕೆಟ್ ಕ್ಯಾಪ್ ಸೈಜಲ್ಲಿರೋ ಕಂಪ್ನೀಸ್ ಪರ್ಫಾರ್ಮೆನ್ಸ್ ಯಾವ ಪರಿ ಇದೆ, ಸೊ ಇವ್ರ ಶೇರ್ ಪರ್ಫಾರ್ಮೆನ್ಸ್ ಯಾವ ಪರಿ ಆಗ್ತಾ ಇದೆ, ರೆವೆನ್ಯೂ ಯಾವ ಪರಿ ಇದೆ, ಪ್ರಾಫಿಟ್ ಎಷ್ಟಿದೆ, ಈ ಡೇಟಾನ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ ಯು ವಿಲ್ ಗೆಟ್ ಅನದರ್ ಕ್ಲಿಯರರ್ ಐಡಿಯಾ ಲೈಕ್ ವೆದರ್ ಯು ಶುಡ್ ಇನ್ವೆಸ್ಟ್ ಇನ್ ದ ಫರ್ಮ್ ಆರ್ ನಾಟ್.